ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ವಿರೂಪಾಕ್ಷ ಶಾಸ್ತ್ರಗಳನ್ನು ಕಂಡ್ರೆ ಕೆಂಡಾಕಾರ ಆ ಬಂಗಾರಿ ಈಗ ಇದ್ದಕ್ಕಿದ್ದಾಗೆ ಬದಲಾಗಿದ್ದಾನೆ ಅಂದರೆ ಇದರಲ್ಲಿ ಏನೋ ಮೋಸ ಇದೆ ಅಂತ ನಿನಗನ್ಸಲ್ವಾ? ಜಾಜಿ ಪ್ರಸ್ತ ಬೇಡವಾ? ನಡಿ, ನಿನ್ನ ಗಂಡ ನಿನಗೋಸ್ಕರ ಕಾಯ್ತಾ ಇದ್ದಾನೆ. ಚಂದ್ರಾದರ ಇಲ್ಲಿದ್ದಾನೆ ಅಂತಾದ್ರೆ ಒಳಗಡೆ ಇರೋರು ಯಾರು? ಹಾಗಿದ್ಮೇಲೆ ಅವನು ನಿಜವಾದ ಬಂಗಾರಿನೇ ಇರಬೇಕು. ಎಂತ ಕೆಲಸ ಮಾಡಿಬಿಟ್ಟೆ ವಿರೂಪಾಕ್ಷ? ನೀನೆ ನಿನ್ನ ಕೈಯಾರ ಬಂಗಾರಿಗೆ ಅವಕಾಶ ಮಾಡಿಕೊಟ್ಟೆ. ಅವರಿಬ್ಬರ ಪ್ರಸ್ತಕ್ಕೆ ನೀನೆ ಕಾರಣ ಆಗೋದಿಲ್ಲ. ಎಲ್ಲ ನಿನ್ನಿಂದಾನೇ ಆಗಿದ್ದು. ನನ್ನ ಕಾರ್ಯಕ್ಕೆ ನೀನು ಅಡ್ಡಗಾಲು ಹಾಕ್ಲಿಲ್ಲ ಅಂತಿದ್ದರೆ ಈಗ ಆಗ್ತಾ ಇರ್ಲಿಲ್ಲ. ಈಗ ನೋಡ್ದ್ಯಾ, ಇಬ್ರಿಗೂ ಶ್ರೀಚಕ್ರ ದಕ್ಕದೆ ಇರೋ ಹಾಗಾಗೋಯ್ತು. ಎಲ್ಲ ನಿನ್ನಿಂದಾನೆ. ನೀನು ಒಪ್ಪಂದ ಮುರಿದೆ ಹೋಗಿದ್ದಿದ್ರೆ ನಾನ್ ಯಾಕೆ ಹೀಗ್ ಮಾಡ್ತಿದ್ದೆ? ನೀನ್ ಮಾಡಿದ್ದಕ್ಕೆ ಪ್ರತೀಕಾರವಾಗಿ ನಾನು ಹೀಗ್ ಮಾಡ್ಬೇಕಾಯ್ತು. ನೋಡ್ತೀಯ ಏನಾಯ್ತು ಅಂತ? ಇಬ್ಬರು ಜಗಳ ಮೂರನೇವ್ರಿಗೆ ಲಾಭ ಅಂದ ಹಾಗಾಗೋಯ್ತು. ಅದನ್ನ ನೀನು ಒಪ್ಪಂದ ಮುರಿಬೇಕಾದ್ರೆ ಯೋಚನೆ ಮಾಡಬೇಕಾಗಿತ್ತು ವಿರೂಪಾಕ್ಷ. ಈಗೇನ್ ಮಾಡೋದು? ಶ್ರೀಚಕ್ರ ಪಡೆಯೋ ಬಾಗಿಲುಗಳೆಲ್ಲ ಮುಚ್ಚೋಯ್ತಲ್ಲ. ಇಲ್ಲ ವಿರೂಪಾಕ್ಷ, ಇನ್ನು ಕಾಲ ಮಿಂಚು ಹೋಗಿಲ್ಲ. ಮೀನಾಮೇಷ ಎಣಿಸ್ತಾ ಕೂರೋದ್ರಲ್ಲಿ ಅರ್ಥ ಇಲ್ಲ. ಬಾಗ್ಲನ್ನ ಒದ್ದು ಅವರನ್ನ ಆಚೆ ಕರ್ಸೋಣ. ಯಾಕೆ ನಿಂತೆ ವಿರೂಪಾಕ್ಷ? ವಿರೂಪಾಕ್ಷ, ವಿರೂಪಾಕ್ಷ, ಮಾತಾಡು. ಯಾಕೆ ನಿಂತೆ? ಬಾಗಿಲು ಬಡಿಯೋದು ನನ್ನ ಘನತೆಗೆ ಸರಿ ಹೋಗೋದಿಲ್ಲ. ಶ್ರೀಚಕ್ರಕ್ಕಿಂತ ನಿನ್ನ ಘನತೆ, ಮಾನ, ಮರ್ಯಾದೆನೇ ಹೆಚ್ಚಾಯ್ತಾ?
ಕಾಣ್ತಾ ಇಲ್ಲ. ಖಡ್ಕಿ, ಜಾಜಿಯಲ್ಲಿ ನನಗೆ ಗೊತ್ತಿದ್ರೆ ನಾನು ಯಾಕೆ ಇಲ್ಲಿ ಬರ್ತಿದ್ದೆ? ನಾನೇ ನನ್ನ ತಮ್ಮ ಸೂರ್ಯಾಂಶುಗೂ ಜಾಜಿಗೂ ಪ್ರಸ್ತಕ್ಕೆ ತಯಾರು ಮಾಡಿ. ಸುಳ್ಳು ಪಕಡ್ಬೇಡ. ಜಾಜಿನ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳೋ. ಹೇಳಿದ್ನಲ್ಲ ವಿರೂಪಾಕ್ಷ, ನನ್ಗೆ ಗೊತ್ತಿಲ್ಲ. ನಾನು ವಶೀಕರಣ ಮಾಡಿದ್ದು ನಿನ್ನ ಮಗನನ್ನೇ ಹೊರತು ಜಾಜಿನಲ್ಲ. ನನ್ನ ಮಗನನ್ನೇ ವಶೀಕರಣ ಮಾಡ್ಕೊಂಡಿರೋ ನೀನು ಇನ್ನು ಜಾಜಿನ ವಶೀಕರಣ ಮಾಡ್ಕೊಂಡಿಲ್ಲ ಅನ್ನೋದನ್ನ ಹೇಗೆ ನಂಬಲೇ? ಜಾಜಿ ವಶೀಕರಣಕ್ಕೊಳಗಾಗ್ತಿಲ್ಲ, ಅರ್ಥ ಮಾಡ್ಕೋ. ಓಂ ಕುಂಡಲಿ ಯೋನಿಗಂಧ ಮಾಯಿ ಮಾಯಿ ವಶೀಕರಣ ಸ್ವ. ಅವಳಲ್ಲಿರೋ ಯಾವುದೋ ಒಂದು ಶಕ್ತಿ ಅವಳನ್ನ ಕಾಪಾಡ್ತಾ ಇದೆ. ಇದನ್ನ ನಾನ್ ನಂಬೇಕಾ? ನಂಬಲೇಬೇಕು ವಿರೂಪಾಕ್ಷ ಶಾಸ್ತ್ರಿಗಳೇ. ನಾನು ಈಗಾಗಲೇ ಜಾಜಿ ಮೇಲೆ ವಶೀಕರಣ ಪ್ರಯೋಗ ಮಾಡಾಗಿದೆ. ಅವಳು ಯಾವುದೇ ವಶೀಕರಣ ಬಲೆಗೂ ಬೀಳ್ತಾ ಇಲ್ಲ. ಅವಳಲ್ಲಿ ಯಾವುದೋ ಒಂದು ಶಕ್ತಿ ಅಡಗಿದೆ, ಅದು ನಮ್ಮನ್ನ ತಡೀತಾ ಇದೆ. ಆಗ್ತಿಲ್ಲ ಬಂಗಾರಿ, ತುಂಬಾ ಸುಸ್ತಾಗ್ತಿದೆ. ಜಜ್ಜಿ, ಇಲ್ಲೇ ಸುಧಾರಿಸ್ಕೊಂಡು ಆಮೇಲೆ ಹೋಗೋಣ. ಈ ಕಡೆ ಹೋಗೋಣ. ಅಂದ್ರೆ ಒಂದು ಸಾರಿ ಜಾಜಿನ ವಶೀಕರಣ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ವಿಫಲರಾಗಿದ್ದೀರಿ ಅಂತ ಆಯ್ತಲ್ಲ. ಅಲ್ಲಿಗೆ ನನಗೆ ಗೊತ್ತಿಲ್ಲದ ಹಾಗೆ ನಮ್ಮ ಒಪ್ಪಂದನ ಮುರಿದಿರೋದು ನೀವೇ ಅಂತಾನೂ ಆಯ್ತಲ್ಲ. ನನ್ನ ಮೇಲೆ ಬಂದು ಕೂಗಾಡ್ತೀಯ ಕಡ್ಕಿ ನೀನು.
ನಾನು ನೀನು ಶ್ರೀಚಕ್ರಕ್ಕೋಸ್ಕರ ಹಂಬಲಿಸೋದು. ಪ್ರತಿ ಸಾರ್ತಿ ಆ ನಿನ್ನ ಅಮ್ಮನವರು ನಮ್ಮ ಮಧ್ಯ ತಂದಿಡೋದು. ಸಾಕು ವಿರೂಪಾಕ್ಷ, ಸಾಕು. ನಾಲ್ಗೆ ಬಿಗಿ ಹಿಡಿದು ಮಾತಾಡೋ. ಅಮ್ಮನವ್ರನ್ನ ಯಾಕಂತೀಯ? ಇದು ನಾನು ನೀನು ಮಾಡ್ಕೊಂಡಿರೋ ಒಪ್ಪಂದ, ನಾನು ನೀನು ಮುರ್ಕೊಂಡಿರೋ ಅಂತ ನಂಬಿಕೆ. ಆ ನಿನ್ನ ಅಮ್ಮನವರೇ ಶ್ರೀಚಕ್ರ ನಮ್ಮ ಕೈವಶವಾಗದಿರೋ ತರ ಮಾಡ್ತಿದಾರಂದ್ರೆ ನೀನು ನಂಬೋದಿಲ್ವಾ? ಇನ್ನೇನು ಶ್ರೀಚಕ್ರ ನಮ್ಮ ವಶವಾಯಿತು ಅನ್ನೋ ಸಮಯದಲ್ಲಿ ಕೈ ತಪ್ತಾ ಇದೆಯಲ್ಲ. ಇದು ಆ ನಿನ್ನ ತ್ರಿಪುರ ಸುಂದರಿ ಕೈವಾಡ ಅಂದ್ರೆ ನೀನು ನಂಬೋದಿಲ್ವಾ? ನಂಬ್ತೀನಿ. ಆದ್ರೆ ಒಂದು ವಿಷಯ ಅರ್ಥ ಮಾಡ್ಕೋ. ಹೇಗೆ ಅರ್ಥ ಮಾಡ್ಕೊಳ್ಳೋದು ವಿರೂಪಾಕ್ಷ? ನಿನ್ನ ಮನಸ್ಸು ಚಂಚಲ. ನಿನ್ನ ನಂಬಿದ್ರೆ ಚಿಪ್ಪೆ ಗತಿ. ನೀನು ಒಪ್ಪಂದ ಮುರಿದಿದ್ದಕ್ಕೆ ನಾನು ತಿರುಗಿ ಬಿದ್ದಿದ್ದು. ಆಗಿದ್ದಾಗೋಯ್ತು ಕಾಲ ರುದ್ರಸಿದ್ದೇಶ್ವರ ಕಡ್ಕೆ. ಒಂದೇನು ಅನ್ನೋದನ್ನು ಮಾತಾಡು. ಹೇಗ್ ಬಿಟ್ಬಿಡೋದು ವಿರೂಪಾಕ್ಷ? ನಮ್ಮ ಒಪ್ಪಂದದ ಪ್ರಕಾರ ಸೂರ್ಯಾಂಶು ಸಂಪರ್ಕ ಸಾಧಿಸ್ತಾನೆ ಅಂತ ಆಗಿತ್ತು ತಾನೆ. ನೀನ್ ಯಾಕೆ ಅಷ್ಟರಲ್ಲಿ ಒಪ್ಪಂದ ಮುರಿದೆ? ನನ್ನ ಮೇಲೆ ಅಪನಂಬಿಕೆ ನಿನ್ಗೆ? ಹೌದು, ನಿನ್ನ ಮೇಲೆ ನಂಬಿಕೆ ಇಲ್ಲ ನನಗೆ. ಶ್ರೀಚಕ್ರ ನಿನ್ನ ಕೈವಶವಾಗ್ಬಿಟ್ಟೆ ನಾನೇನು ಮಾಡ್ಲಿ? ಅದು ನನ್ನ ಮನೆಯ ಸ್ವತ್ತಾಗಬೇಕು, ನನ್ನ ಸ್ವಂತದ್ದಾಗಬೇಕು. ಹಾಗಂತ ನೀನ್ ಅನ್ಕೊಂಡು ಮಾಡಿದ ಪ್ರಯತ್ನದ ಫಲ ಏನಾಯ್ತು? ಶ್ರೀಚಕ್ರ ನಮಗಿಬ್ರಿಗೂ ಇಲ್ದಂತಾಯ್ತು. ಇನ್ನು ಏನು ಮಾತಾಡಿ ಪ್ರಯೋಜನ ಇಲ್ಲ ವಿರೂಪಾಕ್ಷ. ನಿನಗೆ ಬೇಕಾದನ್ನ ಮಾಡ್ಕೋ. ನಿನ್ನಂತ ವಂಚಕನ್ ಜೊತೆ ಕೈ ಜೋಡಿಸೋ ದರ್ದು ನನಗಿಲ್ಲ. ನನ್ನ ಪ್ರಯತ್ನನ ನಾನ್ ಮಾಡ್ತೀನಿ. ನಿನ್ನ ಪ್ರಯತ್ನನ ನೀನು ಮುಂದುವರಿಸು. ಯಾರು ಬಲಶಾಲಿಗಳು ಅವ್ರಿಗೆ ಶ್ರೀಚಕ್ರ ಸಿಗುತ್ತೆ. ಅದ್ ಹೇಗೆ ಶ್ರೀಚಕ್ರ ನನ್ನ ಕೈವಶವಾಗೋದಿಲ್ವೋ ನಾನು ನೋಡ್ತೀನಿ. ಇವತ್ತಿಗೆ ನನ್ನ ಸಂಬಂಧ ಮುಗ್ದೋಯ್ತು ವಿರೂಪಾಕ್ಷ. ಇನ್ನು ಈ ಜನ್ಮದಲ್ಲಿ ಮತ್ತೆ ನಿನ್ನ ಮುಖ ನನಗೆ ತೋರಿಸ್ಬೇಡ.
ಜಾಜಿ ಬಂಗಾರಿ ಏ ಬಂಗಾರಿ ಬೆಳಕಾಗಿದೆ ಹೇಳೋ ಮೇಷ್ಟ್ರಮ್ಮ ಮೇಷ್ಟ್ರಮ್ಮ ಜಾಜಿ ಬಂಗಾರಿ ನೀವಿಬ್ರು ಏನಿಲ್ಲಿ? ಅದು ಅದು ಏನದು ಅದು ಎಲ್ಲಿಗೆ ಹೋಗಿದ್ರಿ? ಮೇಷ್ಟ್ರಮ್ಮ ನಿಮಗೆ ಗೊತ್ತಲ್ವಾ ನಮ್ಮ ಮದುವೆ ಹೇಗಾಯ್ತು ಅಂತ. ಅದೇ ಕಾರಣ ಮುಂದಿಟ್ಕೊಂಡು ಅಜ್ಜಿ ಅಪ್ಪನ್ನ ಹೆದರ್ಸಿದ್ರು, ಸಾಯ್ತೀನಿ ಅಂದ್ರು. ಆ ಸಮಯದಲ್ಲಿ ಶಂಕರಜ್ಜನೂ ಮನೇಲಿರ್ಲಿಲ್ಲ. ಬೇರೆ ವಿಧಿ ಇಲ್ಲದೆ ನಾವಿಬ್ರು ಮನೆ ಬಿಟ್ಟು ಬರಬೇಕಾಯ್ತು. ಹಾಗಲ್ಲಿಂದ ಹೊರಟು ಬಂದು ನಮಗೆ ದಿಕ್ಕಾಂಡೆ ದಾರಿನಲ್ಲಿ ನಡ್ಕೊಂಡು ಬರ್ತಾ ಇದ್ವಿ. ಆ ಬಂಗಾರಿನೇ ವಿರೂಪಾಕ್ಷ ಶಾಸ್ತ್ರಿಗಳ ಮನೆಗೆ ಹೋಗೋಣ ಅಂತ. ಎಲ್ಲ ಹೋಗಿದೆ ಬಂಗಾರಿ, ನಿನ್ಗೋಸ್ಕರ ನಾನು ಎಷ್ಟು ಹುಡ್ಕಾಡ್ದೆ ಗೊತ್ತಾ, ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ನನಗೆ. ಅದೊಂದು ದೊಡ್ಡ ಕತೆ, ಅದನ್ನ ದಾರಿಲಿ ಹೇಳ್ತೀನಿ ಬಾ. ಈ ಕಡೆಗೆ ಯಾಕೋ ಹೋಗ್ತಿದ್ಯಾ? ನಿನ್ ಸ್ನೇಹಿತನ ಮನೆಗೆ ಹೋಗಲ್ವಾ? ಅದನ್ನು ದಾರಿಲಿ ಹೇಳ್ತೀನಿ ಬಾ. ಯಾಕೆ ಜಾಜಿ ಏನೇನು ಹೇಳ್ತಿದ್ಯಾ? ಇಲ್ಲ ಮೇಷ್ಟಮ್ಮ, ನಾವಿಬ್ರು ಒಟ್ಟಿಗೆ ನಡ್ಕೊಂಡು ಹೋಗಿದ್ದೇನೋ ನಿಜ, ಆದರೆ ನಾವಿಬ್ರು ಒಟ್ಟಿಗೆ ಅಲ್ಲಿಗೆ ಹೋಗಿರ್ಲಿಲ್ಲ. ಇವಳೇ ಮೊದಲು ಹೋಗಿದ್ದು, ನಾ ಶಾಸ್ತ್ರಿಗಳ ಮನೆಗೆ ಹೋಗೋಣ ಅಂತಾನೂ ಹೇಳಿರಲಿಲ್ಲ. ನಂಗೆ ಅದೇನೋ ಒಂಥರ ಮಂಕೌದಿತ್ತು. ನನಗೆ ಎಚ್ಚರ ಆದಾಗ ಶೇಖರಿ ಅವರು ಮತ್ತೆ ಜಗ್ಗಿ ನನ್ನ ಮುಂದೆ ನಿಂತಿದ್ರು. ಜಾಜಿಯಲ್ಲಿ ಅಂತ ಕೇಳ್ತಿದ್ರು. ಎಲ್ಲ ಜಾಜಿ ಜಾಜಿ ಏನ್ ದೆವ್ವ ಮೆಟ್ಕೊಂಡಿದ್ಯೇನೋ ನಿಂಗೆ? ಮಾತಾಡೋ. ಬಂಗಾರಿ, ಏ ಬಂಗಾರಿ, ಯಾಕೋ ಏನಾಯ್ತು? ನನ್ನ ಪಕ್ಕದಲ್ಲೇ ಇರ್ತಾಳೆ ಅಂತ ತಿರುಗಿ ನೋಡಿದೆ, ಆದ್ರೆ ಜಾಜಿ ಎಲ್ಲೂ ಇರಲೇ ಇಲ್ಲ. ನಮ್ಮ 3 ಜನರಿಗೂ ಗಾಬರಿ ಆಯ್ತು. ಎಲ್ಲರೂ ಸೇರಿ ಹುಡ್ಕೋದು ಅಂತ ನಿರ್ಧಾರ ಮಾಡಿದ್ವಿ. ಅಂದಿದ್ದು ಆಡಿದ್ದು ಸಾಕು, ಮೊದಲು ಜಾಜಿನ ಹುಡ್ಕೋಣ. ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋಗೋಣ. ನಡೀರಿ, ಮೊದಲು ಜಾಜಿ ಹುಡುಕಿ. ಎಲ್ಲ ಒಂದೊಂದು ದಿಕ್ಕಿಗೆ ಹೋಗಿ ಹುಡ್ಕೋಕ್ ಶುರು ಮಾಡಿದ್ವಿ. ಜಾಜಿ ಎಲ್ಲೂ ಕಾಣಲೇ ಇಲ್ಲ. ಈ ಊರಲ್ಲಿ ಏನೇ ಅನಾಹುತ ಆದ್ರೂ ಮೊದಲು ನನಗೆ ಸಂದೇಹ ಬರೋದು ವಿರೂಪಾಕ್ಷ ಶಾಸ್ತ್ರಿಗಳ ಮೇಲೆ. ಜಾಜಿ ಎಲ್ಲಿರ್ಬೋದು ಅಂತ ಅವ್ರ ಮನೆಗೆ ಹೋದೆ. ಇಲ್ಲ ಮೇಷ್ಟ್ರಮ್ಮ, ನಾವಿಬ್ರು ಒಟ್ಟಿಗೆನೆ ವಿರೂಪಾಕ್ಷ ಶಾಸ್ತ್ರಿಗಳ ಮನೆಗೆ ಹೋಗಿದ್ದು. ಇವನು ಏನೋ ಹೇಳ್ತಿದ್ದಾನೆ. ನೀನ್ ನೋಡಿದ್ರೆ ನೀವಿಬ್ರು ಒಟ್ಟಿಗೆ ಹೋಗಿದ್ದು ಅಂತ್ಯ, ಇವನ್ ನೋಡಿದ್ರೆ ಇಲ್ಲ ಅಂತ ಇದ್ದಾನೆ. ಯಾವ್ದು ನಿಜ? ನಾನು ಹೇಳಿದ್ ನಿಜ. ಇಲ್ಲ, ನಾನ್ ಹೇಳಿದ್ ನಿಜ. ಇಲ್ಲ, ಇವಳು ನನ್ನ ಜೊತೆ ಇರ್ಲಿಲ್ಲ, ಹುಡ್ಕೊಂಡು ಹೋದ ನಾನು. ಇಲ್ಲ, ನಾವಿಬ್ರು ಒಟ್ಟಿಗೆನೆ ಹೋಗಿದ್ದು. ಇಲ್ಲ, ನಾನು ಹೇಳೋದು ನಿಜ. ಇಲ್ಲ, ನಾನ್ ಹೇಳಿದ್ ನಿಜ. ಇಲ್ಲ, ನಾನು ಹೇಳಿದ್ ನಿಜ. ನಾನ್ ಹೇಳಿದ್ ನಿಜ. ನಾನು ಸರಿ, ನಾನು ಇಬ್ರನ್ನು ನಂಬ್ತೀನಿ. ಮುಂದೇನಾಯ್ತು ಅಂತ ಹೇಳಿ.